ಅದು ರಾಜ್ಯದ ಮೊದಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಇದೀಗ ಕಾಲೇಜು ಆರಂಭವಾಗಿ 75 ವರ್ಷ ಪೂರೈಸಿದ್ದು ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ. ಇಲ್ಲಿ ವ್ಯಾಸಂಗ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳು ದೇಶ ಹಾಗೂ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ಇದೀಗ ಈ ಸರ್ಕಾರಿ ಕಾಲೇಜನ್ನ ಖಾಸಗೀಕರಣ ಮಾಡಲು ಮುಂದಾಗಿದ್ದು ಬಡ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಿದ್ದರೆ ಯಾವುದು ಆ ಕಾಲೇಜು ಅಂತೀರಾ? ಇಲ್ಲಿದೆ ನೋಡಿ. ಸರ್ಕಾರಿ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ಖಾಸಗೀಕರಣ ಮಾಡಲು ಮುಂದಾದ ಸರ್ಕಾರ. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮುಳ್ಳಾಯಿತು ಸರ್ಕಾರದ ರೂಲ್ಸ್. ಕಾಲೇಜು ಉಳಿಸಿ ಎಂದು ಹೋರಾಟಕ್ಕೆ ಇಳಿದ ವಿದ್ಯಾರ್ಥಿಗಳು. ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಬಡ ವಿದ್ಯಾರ್ಥಿಗಳು. ಕಾಲೇಜು ಉಳಿಸಿ ಎಂದು ಸಮಾವೇಶ ಮಾಡುತ್ತಿರುವ ಸಂಘಟನೆಗಳು. ಈ ದೃಶ್ಯ ಕಂಡು ಬಂದಿದ್ದು ವಿದ್ಯಾಕಾಶಿ ಎಂದು ಹೆಸರು ಪಡೆದಿರುವ ದಾವಣಗೆರೆಯಲ್ಲಿ. ಹೌದು, ದಾವಣಗೆರೆಯನ್ನ ವಿದ್ಯಾಕಾಶಿ ಎಂದು ಕರೆಯಲು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ಮುಖ್ಯ ಪಾತ್ರ ವಹಿಸಿತ್ತು. ಆದರೆ ಇದೀಗ ಆ ಕಾಲೇಜು ಸುದ್ದಿಯಲ್ಲಿದೆ. 1951ರಲ್ಲಿ ಆರಂಭವಾದ ಯುಬಿಡಿಟಿ ಕಾಲೇಜು ಆರಂಭವಾಗಿ 75 ವರ್ಷ ಪೂರೈಸುತ್ತಿದ್ದು ಇದೀಗ ವಜ್ರ ಮಹೋತ್ಸವದ ಹೊಸ್ತಿಲಲ್ಲಿದೆ. ಆದರೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಇದ್ದಕ್ಕಿದ್ದಂತೆ 50% ಪೇಮೆಂಟ್ ಕೋಟಾದಡಿ ದುಪ್ಪಟ್ಟು ಶುಲ್ಕ ಪಡೆದು ಸೀಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಪ್ರತಿ ವರ್ಷ 504 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗುತ್ತಾರೆ. ಅದರಲ್ಲಿ ಈ ಬಾರಿ 250 ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದ ಅಡಿ 43,000 ಶುಲ್ಕ ನೀಡಿ ಅಡ್ಮಿಷನ್ ಆದರೆ ಉಳಿದ 254 ವಿದ್ಯಾರ್ಥಿಗಳು ಪೇಮೆಂಟ್ ಸೀಟ್ ಕೋಟಾದ ಅಡಿ 97,000 ಶುಲ್ಕ ಕಟ್ಟಿ ಅಡ್ಮಿಷನ್ ಆಗಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆಗಿದ್ದರೂ ಕೂಡ 50% ಸೀಟ್ಗಳನ್ನು ಪೇಮೆಂಟ್ ಸೀಟ್ ಆಗಿ ಪರಿವರ್ತಿಸಿ ಖಾಸಗೀಕರಣ ಮಾಡಲು ಸರ್ಕಾರ ಹೊರಟಿದೆ. ಇದರಿಂದಾಗಿ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ಭರಿಸಲು ಕಷ್ಟ ಆಗಿದ್ದು ಸರ್ಕಾರದ ಈ ಪೇಮೆಂಟ್ ಕೋಟಾ ನೀತಿಯ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಯುಬಿಡಿಟಿ ಉಳಿಸಿ ಅಂತ ಹೇಳಿ ನಾವು ಒಂದು ಬೃಹತ್ ಸಮಾವೇಶನ ನಿನ್ನೆ 24ರಂದು ಕನ್ನಡ ಭವನದಲ್ಲಿ ನಾವು ಮಾಡಿದ್ವಿ. ಸೊ ಇಲ್ಲಿ ಒಂದು ಸರ್ಕಾರಿ ಕಾಲೇಜು, ಐತಿಹಾಸಿಕ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಮೆರಿಟ್ ತೊಗೊಂಡು ಬಂದು ಕಡಿಮೆ ಫೀಸಲ್ಲಿ ಓದ್ತಾ ಇದ್ರು. ಬಟ್ ಈ ವರ್ಷದಿಂದ ಏನಾಗಿದೆ, ಸರ್ಕಾರ 50% ಮ್ಯಾನೇಜ್ಮೆಂಟ್ ಕೋಟಾವನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಎರಡೆರಡು ಕಾಲೇಜ್ ಕೋಡಡಿಯಲ್ಲಿ ಅಡ್ಮಿಷನ್ ಮಾಡ್ಕೋತಿದ್ದಾರೆ. ಯಾರೆಲ್ಲ ಈ ಮಿಕ್ಕ 50% ವಿದ್ಯಾರ್ಥಿಗಳು 97,000 ಫೀಸನ್ನು ಕಟ್ತಾ ಇದ್ದಾರೆ. ಸೊ ಈ ಒಂದು ನಿರ್ಧಾರ ಏನು ಸರ್ಕಾರ ತಗೊಂಡಿದೆ, ಇದು ನಿಜವಾಗ್ಲೂ ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ. ಇದನ್ನು ವಿರೋಧಿಸಿ ನಾವು ಸೆಪ್ಟೆಂಬರ್ 10ಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಹ ಕೊಟ್ವಿ. ಹಾಗೆಯೇ ಪ್ರಭಾ ಮೇಡಮ್ ಅವ್ರನ್ನು ಭೇಟಿ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಮ್ಗೆ ಯಾವುದು ರೆಸ್ಪಾನ್ಸ್ ಬರದೇ ಇರೋ ಕಾರಣ ನಾವು ಸಮಾವೇಶ ಮಾಡಬೇಕಾಯಿತು. ಬಟ್ ಇಲ್ಲಿ ಯಾವುದೂ ನಮಗೆ ಮತ್ತೆ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಈ ಒಂದು ಹೋರಾಟನ ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಸೊ ಇಲ್ಲಿ ಈ 50% ಮ್ಯಾನೇಜ್ಮೆಂಟ್ ಕೋಟಾವನ್ನು ವಾಪಸ್ ತಗೊಳ್ಳೇಬೇಕು. ಹಲವಾರು ಕಾರಣಗಳನ್ನ ಇವ್ರು ಕೊಡಬಹುದು. ಬಟ್ ಫಸ್ಟ್ ಆಫ್ ಆಲ್ ಅನೈತಿಕ, ಇದು ಏಕಪಕ್ಷೀಯವಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ಸರ್ಕಾರದವರು ಫೀಸ್ ಹೆಚ್ಚಳ ಮಾಡಬಾರ್ದು. ಆದಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಫೀಸಲ್ಲೇ ಅಡ್ಮಿಷನ್ ತಗೋಬೇಕೇ ಹೊರತು ಫೀಸ್ ಹೆಚ್ಚಳ ಮಾಡಬಾರ್ದು. ಎಲ್ಲಿವರೆಗೂ ಈ ಪೇಮೆಂಟ್ ಕೋಟಾ ವಾಪಸ್ ತಗೊಳ್ಳಲು ಹೋರಾಟನ ಮುಂದುವರಿಸ್ತೀವಿ. ಹಾಗೆಯೇ ಯಾರೆಲ್ಲ ಇವಾಗ ಫೈನಲ್ ಇಯರು, ಥರ್ಡ್ ಇಯರ್ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಫೀ ಹೆಚ್ಚಳ ಮಾಡಿದ್ದಾರೆ, ಅವ್ರಿಗೂ ಸಹ ಫೀ ಹೆಚ್ಚಳವನ್ನು ವಾಪಸ್ ತಗೋಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಯುಬಿಡಿಟಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಿದೆ, ಫಸ್ಟ್ ಇಯರ್ ಸ್ಟೂಡೆಂಟ್ಸು ಯಾರ್ಯಾರೆಲ್ಲ ಅಡ್ಮಿಷನ್ ಆಗ್ತಿದ್ದಾರೆ KCET ಥ್ರೂ, ಅಲ್ಲಿ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ ಸರ್ ಸರ್ಕಾರ. ಏನು ಪ್ರಾಬ್ಲಮ್ ಅಂದರೆ ಫೀಸ್ ಸ್ಟ್ರಕ್ಚರ್ನ ಎರಡೆರಡು ಇಟ್ಟಿದೆ ಸರ್. 50% ಸೀಟ್ಗಳಿಗೆ 40,000+ ಇಟ್ಟರೆ ಇನ್ನು 50% ಸೀಟ್ಸ್ಗಳಿಗೆ 97,000 ಫೀಸ್ ಇಟ್ಟಿದೆ ಸರ್. ಅದು ಈ ಪ್ರಾಬ್ಲಮ್ ಏನಂದರೆ KCET ಥ್ರೂ ಏನು ಮೆರಿಟ್ ತೊಗೊಂಡ್ಬಿಟ್ಟು ಜಾಯ್ನ್ ಆಗ್ತಾರಲ್ಲ ಸರ್ ಸ್ಟೂಡೆಂಟ್ಸು, ಅವ್ರಿಗೆ ಇಲ್ಲಿ ಒಂದು ಧಕ್ಕೆ ಬರೋವಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಸರ್. ಅವರಿಗೆ ಅನ್ಯಾಯ ಆಗ್ತಿದೆ. ಸೊ ಅವರೆಲ್ಲ ಇಲ್ಲಿ ಬಂದುಬಿಟ್ಟು ಗೋರ್ಮೆಂಟು ಥ್ರೂ KCET ಥ್ರೂ ಬಂದುಬಿಟ್ಟು ಮೆರಿಟ್ ಥ್ರೂ ಬಂದುಬಿಟ್ಟು ಜಾಯ್ನ್ ಆಗೋವಂಥ ವಿದ್ಯಾರ್ಥಿಗಳಿಗೆ ಈ ಸೀಟ್ಗಳು ಸಿಗದೆ ಹೋಗಿ 97,000 ಯಾರು ಕಟ್ತಿದಾರಲ್ಲ, ಕಟ್ಟೋಕ್ಕೆ ಅಫೋರ್ಡಬಲ್ ಆಗಿರೋವಂಥ ವಿದ್ಯಾರ್ಥಿಗಳಿಗೆ ಈ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ಗಳು ಸಿಗ್ತಾಯಿದೆ ಸರ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಅದು ಒಂದು ಅಜೆಂಡಾ ಇರೋದೇ ಬಡ ವಿದ್ಯಾರ್ಥಿಗಳು ಬಂದು ಇಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಇರೋದು ಸರ್. ಬರೀ ಇದು ದಾವಣಗೆರೆಯಲ್ಲೇ ನಡೀತಿದೆ, ದಾವಣಗೆರೆ ಇರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೀತಿದೆ ಅಂತ ಬರೀ ದಾವಣಗೆರೆಗೆ ಸೀಮಿತ ಆಗಿರೋ ಒಂದು
ಪ್ರಾಬ್ಲಮ್ ಅಲ್ಲ ಸರ್, ಇದು ಯೂನಿವರ್ಸು. ಇಡೀ ಕಂಪ್ಲೀಟ್ ಸ್ಟೇಟಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಮುಂದೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಗೌರ್ಮೆಂಟ್ ಕಾಲೇಜಲ್ಲೂ ಈ ಪ್ರೈವೇಟೈಸೇಷನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸರ್? ಯಾರು ಗ್ಯಾರಂಟಿ ಕೊಡ್ತಾರೆ ಸರ್? ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಆದರೂ ಎಲ್ಲಿ ಸಿಗುತ್ತೆ ಸರ್ ಈ ಥರ ಪಾಲಿಸೀಸ್ಗಳನ್ನ ತರ್ತಾ ಹೋದರೆ? ಸೊ ಅದಕ್ಕೋಸ್ಕರ ನಾವು ಎಲ್ಲ ಇಡೀ UBDT ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು AIDSO ಕಮಿಟಿ ಸೇರಿಬಿಟ್ಟು ಸೆಪ್ಟೆಂಬರ್ 10ನೇ ತಾರೀಕಿಗೆ ಪ್ರತಿಭಟನೆ ಮಾಡಿದ್ವಿ ಸರ್. ಆ ಪ್ರತಿಭಟನೆಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗಲಿಲ್ಲ. ಸೊ ಅದ್ರ ಮುಂದುವರೆದ ಭಾಗ ಆಗಿ ಈ ಜಿಲ್ಲೆಯ ಇನ್ಚಾರ್ಜ್ ಇರೋ ಮಿನಿಸ್ಟ್ರುಗಳನ್ನು ಅವರಿಗೆ ಮೀಟ್ ಮಾಡಿಬಿಟ್ಟು ಅವರಿಗೂ ಮನವಿ ಪತ್ರ ಎಲ್ಲ ಸಲ್ಲಿಸಿದ್ವಿ ಸರ್. ಸೊ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್. ಈ ಒಂದು ಪಾಲಿಸಿ ತೆಗೆದು ಒಗಿತೀವಿ ಅಂತ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಿಲ್ಲ ಸರ್. ಅದಕ್ಕೋಸ್ಕರ ನಿನ್ನೆ ಸಮಾವೇಶ ನಡೀತು ಸರ್ ಕನ್ನಡ ಕುವೆಂಪು ಭವನದಲ್ಲಿ. ಎಲ್ಲ ಇಡೀ ಈ ಪಾಲಿಸಿಗೆ ಯಾರ್ಯಾರು ಎಫೆಕ್ಟೆಡ್ಡೋ ಎಲ್ಲರಿಗೂ ವಿಚಾರ ತಿಳಿಸಿದ್ವಿ ಸರ್. ಅವ್ರಿಗೆ ಯಾರಿಗೂ ವಿಚಾರ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಾಲೇಜಲ್ಲೂ ಮೋತಿ ವೀರಪ್ಪ ಆಗಲಿ, DRM ಆಗಲಿ, DRR ಆಗಲಿ ಸರ್, ಇದು ಬರೀ PUC ಅವರಿಗೆ ಅಷ್ಟೇ ಎಫೆಕ್ಟ್ ಆಗ್ತಿಲ್ಲ ಸರ್, ಡಿಪ್ಲೊಮಾದವರಿಗೂ ಎಫೆಕ್ಟ್ ಆಗ್ತಿದೆ. ಸರ್ಕಾರದ ಈ ನಿರ್ಧಾರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬಡ ವಿದ್ಯಾರ್ಥಿಗಳು ಸರ್ಕಾರ ಕೂಡಲೇ ಈ ಆದೇಶವನ್ನ ವಾಪಸ್ಸು ಪಡೆಯುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ನಿಯಮದಂತೆ ಆನ್ಲೈನ್ನಲ್ಲಿ ಶುಲ್ಕ ಭರಿಸಲಾಗುತ್ತಿದೆ. 2 ರೀತಿಯ ಫೀಸ್ ಇದ್ದು, ಸರ್ಕಾರಿ ಸೀಟ್ ಪಡೆದ ವಿದ್ಯಾರ್ಥಿಗಳು 43,000 ಕಟ್ಟುತ್ತಾರೆ. ಇನ್ನು ಖಾಸಗಿ ಸರ್ಕಾರಿ ಸೀಟ್ ಪಡೆದ ವಿದ್ಯಾರ್ಥಿಗಳು 97,000 ಶುಲ್ಕ ಕಟ್ಟುತ್ತಾರೆ. ಸರ್ಕಾರದ ಆದೇಶದಂತೆ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತಿದೆ ಎನ್ನುತ್ತಾರೆ ಪ್ರಾಂಶುಪಾಲರು. 50% ಗೌರ್ಮೆಂಟ್ ಸೀಟು, ಇನ್ನು 50% ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟು, ಅದು 42,000 ಚಿಲ್ಲರೆ ಇದೆ. ಇದು 97,000 ಇದೆ. ಅದು ಯಾವುದೇ OBC ಅವ್ರು ಬಂದರೂ ಸಹಿತ ಅದಕ್ಕೆ ಸ್ಕಾಲರ್ಶಿಪ್ ಬೆನಿಫಿಟ್ ಎಲ್ಲ ಸಿಗುತ್ತೆ. ಅದರಲ್ಲಿ ಗೊಂದಲ ಅಂತ ಏನು ಅಂತ ಇದು ಇಲ್ಲ. ಯಾಕಂದರೆ ಸೆಲ್ಫ್ ಸಸ್ಟೈನಬಲ್ ಡೆವಲಪ್ಮೆಂಟಿಗೋಸ್ಕರ ಸರ್ಕಾರ ತೆಗೆದುಕೊಂಡು ಬಂದಿರೋದ್ರಿಂದ ಇದು ಕಾಲೇಜ್ ವತಿಯಿಂದ ಯಾವುದೂ ಇದಾಗಿರಲ್ಲ. ಸರ್ಕಾರದ ಇದನ್ನು ಮಾಡಿರೋದ್ರಿಂದ ನಾವು ಈಗ ಅಡ್ಮಿಷನ್ ಆಗೋಕ್ಕೋಸ್ಕರ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಟಿಕೆಟನ್ನು ತರ್ತಾರೆ. ಆ ಟಿಕೆಟ್ ಪ್ರಕಾರ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ತಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಸರ್. ಈ ಸಂದರ್ಭದಲ್ಲಿ 50% ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್, ಸೀಟ್ ಮೆಟ್ರಿಕ್ಸ್ ಇದೆ ಎಲ್ಲದು. ಆಮೇಲೆ ಸೀಟ್ ಮೆಟ್ರಿಕ್ಸಿಂದನೇ ಬರೋದು ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟು 50% ಅದು, ಮತ್ತು 50% ಗೌರ್ಮೆಂಟ್ ಸೀಟು, 50% ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್. ದೇರ್ ಇಸ್ ನೋ ಪ್ರೈವೇಟ್ ಕಾಲೇಜ್ ಸೀಟ್. ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಯಾವುದೂ ಇಲ್ಲ. ಕರ್ನಾಟಕ ಸರ್ಕಾರದಿಂದ ಏನು ಆಯ್ಕೆಯಾಗಿ ಬರ್ತಾರೋ ಆ ಸೀಟ್ಗಳನ್ನು ನಾವಿಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ದೀವಿ. ಈ ವರ್ಷದಿಂದ ಜಾರಿಯಾಗಿದೆ. ಇದು ಕಾನ್ಸ್ಟೆಂಟ್ ಕಾಲೇಜ್ ಆಫ್ VTU. ಸರ್ಕಾರದವರು ಕಾನ್ಸ್ಟೆಂಟ್ ಕಾಲೇಜ್ ಎಲ್ಲೆಲ್ಲಿ ಇದೆಯೋ ಅದನ್ನು ಪುನಶ್ಚೇತನಗೊಳ್ಳೋದಕ್ಕೋಸ್ಕರ ಇದು ಮತ್ತು ಚಿಂತಾಮಣಿ 2 ಇದೆ. ಈಗ 2 ಕಾಲೇಜ್ ಇದೆ. 2 ಕಾಲೇಜ್ ಮಾತ್ರ ಆಗ್ತಾ ಇದೆ. ಆದೇಶ ಬರೋಕ್ಕಿಂತ ಮುಂಚೆ 42,380 ರೂಪಾಯಿ ಇತ್ತು. ಈಗ ಏನಾಗಿದೆ, ಒಂದು 42,380 ಗೌರ್ಮೆಂಟ್ ಸೀಟು, ಇನ್ನೊಂದು 97,400 ರೂಪಾಯಿ. ಅದರಲ್ಲಿ ಯಾರ್ಯಾರಿಗೆ ಸೀಟು ಸಿಕ್ಕಿದೆ ಅವರಿಗೆ ಸ್ಕಾಲರ್ಶಿಪ್ ಬೆನಿಫಿಟ್ ಸಿಗುತ್ತೆ. ಇದು ಗೌರ್ಮೆಂಟ್ ವಿಶ್ವವಿದ್ಯಾನಿಲಯ ಕಾಲೇಜ್ ಸರ್. ಇದು ಗೌರ್ಮೆಂಟ್ ಕಾಲೇಜಿನಲ್ಲಿ ಆದರೆ ಅವರಿಗೆ 47,000 ಇದೆ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗಂತೂ ಆ ಫೀಸ್ ಸ್ಟ್ರಕ್ಚರ್ ನಮ್ಮಲ್ಲಿದೆ. ಹಾಗಾಗಿ ಇದರಿಂದ ಅಡ್ಮಿಷನ್ ಯಾರು ಬರ್ತಾರೋ ನಾವು ಮಾಡಿಸ್ಕೊಳ್ತೀವಿ. ಪ್ರೈವೇಟ್ ಅಂತ ಅಂದ್ಕೊಳ್ಳೋಗಿಲ್ಲ ಸರ್, ಯಾಕಂದರೆ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇದೆ. ಪ್ರೈವೇಟ್ ಕಾಲೇಜಿನ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇಲ್ಲ, ಇಲ್ಲಿ ಇದೆ. ಅದನ್ನು ಏನಿದೆ ಅದನ್ನು ಇಂಪ್ರೂವ್ಮೆಂಟನ್ನು ಗೌರ್ಮೆಂಟ್ ಮಾಡ್ತಾ ಇದೆ. ಅದು ಸರ್ಕಾರದ ವತಿಯಲ್ಲಿ ಅಲ್ಲ, ಕಾಲೇಜ್ ಡೆವಲಪ್ಮೆಂಟ್ ಸರ್. ಕಲೆಕ್ಷನ್ ಆಗೋ ಫೀಸು ಈಗ ಸರ್ಕಾರದಲ್ಲಿ ಅಲ್ಲೇ ಡೌನ್ಲೋಡ್ ಮಾಡಿ ಕಟ್ಕೊಂಬರ್ತಾರೆ. ಆಮೇಲೆ ಡೆವಲಪ್ಮೆಂಟಿಗೆ ಏನು ಬೇಕು ಅದನ್ನು ಅಷ್ಟು ಫೀಸ್ ಕೊಡ್ತಾರೆ. ಇನ್ನು ಉಳಿದೆಲ್ಲ ವಿಶ್ವವಿದ್ಯಾನಿಲಯನೇ ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಆಲ್ರೆಡಿ ಗೌರ್ಮೆಂಟ್ ಅಂದರೆ ಔಟ್ಸೋರ್ಸ್ ಏಜೆನ್ಸಿಯವರು ಅದಕ್ಕೆ KSF 09 ಅಂತ ಅವರಿಗೆ ಏಜೆನ್ಸಿ ಕೊಟ್ಟಿದ್ದೀವಿ. ಕೆಲವು ಅವ್ರು ಏನು ಹೇಳ್ತಾರೆ, ನಮ್ಮನ್ನ ರೆಗ್ಯುಲರ್ ಮಾಡಿ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಮಾಡ್ರಿ ಅಂತಾರೆ. ಸರ್ಕಾರದಲ್ಲಿ ಎಲ್ಲಿ ಸಹ ಪರ್ಮನೆಂಟ್ ಮಾಡೋ ಒಂದು ಚಾನ್ಸ್ ಇಲ್ಲ. ನಮಗೆ AG ಆಫೀಸಿಂದ ಬರಬೇಕು, ಅಲ್ಲಿಂದ ಬಂದರೆ ಇವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಸರ್. ಇವರು 115 ಜನ ಇದ್ದಾರೆ. ಒಟ್ಟಿನಲ್ಲಿ ವಿದ್ಯಾಕಾಶಿ ಎಂದು ಹೆಸರಾದಂತಹ ದಾವಣಗೆರೆಯಲ್ಲಿ ಇದೀಗ UBDT ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆಯಲ್ಲಿ ಖಾಸಗೀಕರಣ ಮಾಡಲು ಹೊರಟಿರುವುದು ವಿದ್ಯಾರ್ಥಿಗಳಲ್ಲಿ ಆತಂಕ ನಿರ್ಮಾಣ ಮಾಡಿದ್ದು, ಕೂಡಲೇ ಸರ್ಕಾರ ಆದೇಶವನ್ನ ವಾಪಸ್ಸು ಪಡೆದು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ.